ಪಾಕಿಸ್ತಾನ ಸೇನೆಗೆ ಕೈಕೊಟ್ಟ ಚೀನಾ ಏರ್ ಡಿಫೆನ್ಸ್ ವ್ಯವಸ್ಥೆ. ನಿನ್ನೆ ಭಾರತ ನಡೆಸಿದ ಡ್ರೋನ್ ದಾಳಿ ತಡೆಯುವಲ್ಲಿ ವಿಫಲ ಆಗಿದೆ. ಏರ್ ಡಿಫೆನ್ಸ್ ವ್ಯವಸ್ಥೆ ಆಧುನೀಕರಿಸುವಲ್ಲಿ ಪಾಕ್ ವಿಫಲ. HQ-9P, HQ-9BE, FD 2000 HQ-16F ಮೇಲೆ ಡಿಪೆಂಡ್ ಆಗಿದೆ ಪಾಕಿಸ್ತಾನ. ಇವುಗಳ ಜೊತೆ ಹಳೆ ಕಾಲದ LY-80 FM-90 ಮೇಲೆಯೂ ಡಿಪೆಂಡ್ ಆಗಿದೆ. 40 ಕಿಲೋಮೀಟರ್ ದೂರದ ಗುರಿ ಭೇದಿಸಲು LY-80 ಮೇಲೆ ಪಾಕ್ ಡಿಪೆಂಡ್. ಭಾರತ ನಡೆಸಿದ ದಾಳಿಯಲ್ಲಿ HQ-16 ವ್ಯವಸ್ಥೆ ಸಂಪೂರ್ಣ ನಾಶವಾಗಿದೆ. ಪಾಕ್ನ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯೇ ಛಿದ್ರ ಆಗಿತ್ತು. ಚೀನಾ ದೇಶದವರು ಬಳಸಿ ಬಿಸಾಕಿದ್ದ ರಿಜೆಕ್ಟೆಡ್ ಐಟಮ್ ಅನ್ನ ಪಾಕಿಸ್ತಾನಕ್ಕೆ ನಾವು ನಿಮಗೆ ಉಪಕಾರ ಮಾಡ್ತಾ ಇದ್ದೀವಿ ಅಂಥೇಳಿ ಹಸ್ತಾಂತರ ಮಾಡಿತ್ತು. ಕಣ್ಣು ಮುಚ್ಕೊಂಡು ಚೀನಾ ಕೊಟ್ಟ ವಸ್ತುಗಳನ್ನು ಸ್ವೀಕರಿಸಿದ ಪಾಕಿಸ್ತಾನ, ಚೀನಾ ನಮ್ಮ ಪಾಲಿಗೆ ದೇವರು, ಅವರು ಕೊಟ್ಟಿರೋ ಉಪಕರಣಗಳು ಉಪಕಾರ ಆದೀತು ಅಂತ ಹೇಳಿ ಭಾರತದ ವಿರುದ್ಧ ಪ್ರಯೋಗ ಮಾಡಿದ್ರು. ಅದಾದ ಮೇಲೆ ಗೊತ್ತಾಗಿದ್ದು ಅವರು ಬಿಟ್ಟ ಮಿಸೈಲ್ನಲ್ಲಿ 16 ವೆಲ್ಡಿಂಗ್ಗಳಿತ್ತು ಅಂತ. ಅದರರ್ಥ ಚೀನಾ ಕೊಟ್ಟಂತಹ ಕಳಪೆ ಗುಣಮಟ್ಟದ ಅತ್ಯಂತ ಅಸಮರ್ಥ ಉಪಕರಣಗಳನ್ನು ಯುದ್ಧದ ಕಾಲದಲ್ಲಿ ಪಾಕಿಸ್ತಾನ ಬಳಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ನಿನ್ನೆಯಷ್ಟೇ ಒಂದು ಮಾಹಿತಿ ಬಂದಿತ್ತು. ಟರ್ಕಿ ದೇಶದಿಂದ ಯುದ್ಧೋಪಕರಣಗಳು ಜೆಟ್ ವಿಮಾನದ ಮುಖಾಂತರ ಶ್ರೀಲಂಕಾ ಏರ್ ಮಾರ್ಗ ಅಂದರೆ ವಾಯು ಮಾರ್ಗದ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಬಂದಿಳಿತಾ ಇದೆ ಅಂತ. ಅದಾದ ನಂತರ ಸ್ವತಃ ಟರ್ಕಿ ಹೇಳ್ತು ನಮ್ಮಿಂದ ಯಾವ ವಿಮಾನವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿಲ್ಲ ಅಂತ. ಅದರ ಅರ್ಥ ಭಾರತದ ಪರವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಬಹುಪಾಲು ದೇಶಗಳು ನಿಲ್ಲೋದಕ್ಕೆ ಹಾತೊರಿತಾ ಇದೆ. ಕಾರಣ ಇಲ್ಲಿ ನ್ಯಾಯಯುತವಾಗಿ ಭಾರತದ ಪರವಾಗಿಯೇ ನಿಂತುಕೊಳ್ಳಬೇಕಾಗಿ ಬರುತ್ತೆ. ಕಾರಣ ಈ ಟೆರರಿಸಮ್, ಭಯೋತ್ಪಾದನೆ ಎನ್ನುವಂತಹದ್ದು ಜಾಗತಿಕವಾದಂತಹ ಥ್ರೆಟ್ಟು, ಅಂದರೆ ಗ್ಲೋಬಲಿ ಅದೊಂದು ಬೆದರಿಕೆ. ಯುದ್ಧ ಮಾಡದೆ ಭಾರತವನ್ನು ಸೋಲಿಸಬೇಕು ಅಂತೇಳಿ ಇದೇ ಪಾಕಿಸ್ತಾನ ಹೊಂಚು ಹಾಕೊಂಡು ಕೂತಿತ್ತು. ಹೊಂಚಿ ಹಾಕಿ ಆ ಕಾರಣಕ್ಕೋಸ್ಕರನೇ ಒಂದು ಪ್ರೊಪಗಂಡ ಪ್ರಯೋಗ ಮಾಡ್ತು ಭಾರತದಲ್ಲಿ. ಮೊನ್ನೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಬಂದು ಹಿಂದೂ ಮುಸ್ಲಿಂ ಅಂತೇಳಿ ವಿಂಗಡಣೆ ಮಾಡಿದ್ದು ಕೂಡ ಅವರ ಪ್ರೊಪಗಂಡಾದ ಒಂದು ಭಾಗ. ಭಾರತದಲ್ಲಿ ಒಳಜಗಳ ಆಗಿ ನಾವು ಯುದ್ಧ ಮಾಡದೆ ಭಾರತ ಒಳಗನೆ ಕಚ್ಚಾಡ್ಕೊಂಡು ಸಾಯ್ಲಿ ಅನ್ನೋ ಉದ್ದೇಶ ಪಾಕಿಸ್ತಾನದ್ದಾಗಿತ್ತು. ಅದಾದ ನಂತರ